ರವಿ ಅವರೇ, ಈಗ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ಸೇ ಅಧಿಕಾರದಲ್ಲಿ ಇದ್ರೂ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಸಂಪುಟ ಹೊಸದಾಗಿ ರಚನೆ ಆಗಿದೆ, 13 ಮಂದಿ ಬಂದಿದ್ದಾರೆ. ಆದ್ರೆ ಯಾರು ಕೂಡ ಶಿಕ್ಷಣ ಖಾತೆಗೆ ಅವ್ರಿಗೆ ಕೊಟ್ಟಿಲ್ಲ. ಶಿಕ್ಷಣ ಮಂತ್ರಿಗಳ ನಮ್ಗೆ ಇನ್ನೂ ಇಲ್ಲ. ಅಕಾಡೆಮಿಕ್ ಇಯರ್ ಆರಂಭ ಆಗಿದೆ, ಬೇರೆ ಬೇರೆ ಸಮಸ್ಯೆಗಳಿದೆ, ನೂರಾರು ಸಮಸ್ಯೆ ಇದೆ. ಪ್ರಮುಖವಾದಂತ ನಿರ್ಧಾರಗಳನ್ನ ಈ ಸಂದರ್ಭದಲ್ಲಿ ತಗೋಬೇಕು. ಈ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿಗಳಿರೋದು ಎಷ್ಟು ಮುಖ್ಯ? ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, ಎಲ್ಲ ವ್ಯವಸ್ಥೆಗಳು ಆಚೆಗೆ ಬರ್ಬೋದು, ಆದರೆ ಶಿಕ್ಷಣ ನಮ್ಮ ದೇಶದಲ್ಲಿ ಬಡ ಜನರಿರುವಂಥ ನಮ್ಮ ದೇಶದೊಳಗೆ ಸರ್ಕಾರಿ ಶಾಲೆಗಳು ಬಹಳ ಪ್ರಮುಖವಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾವೆ. ಆದ್ರೆ ಆ ಸ್ಥಿತಿ ಒಳಗೆ ಶಿಕ್ಷಣ ಸಚಿವರಿಲ್ಲ ಅಂತ ಹೇಳಿದ್ರೆ ನಮಗೆ ಯಾಕೋ ಈ ಸರ್ಕಾರ ಅದು ಯಾವ ರೀತಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಅನ್ನೋದು ನಮಗೊಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಸುಮಾರು ಕೆಲಸಗಳು ಮಾಡಬೇಕು, ಅಕಾಡೆಮಿಕ್ ಆಗಿನೂ ಇನ್ಫ್ರಾಸ್ಟ್ರಕ್ಚರಲ್ಲಿ ಅದು ಸಮನ್ವಯತೆ ಆಗಬೇಕಂತ ಹೇಳಿದ್ರೆ ಅದರೊಳಗೆ ಸುಮಾರು ಕೆಲಸಗಳಾಗಬೇಕು. ಆದರೆ ಅಧಿಕಾರಿಗಳು ಮಾತ್ರ ಒಂದು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡೋದು ಒಂದು ವಿಪರ್ಯಾಸ. ಅಧಿಕಾರಿಗಳು ಅವರಿಗೆ ಹೇಳಿರುವಂಥ ಕೆಲಸಗಳನ್ನು ದಕ್ಷವಾಗಿ ಮಾಡ್ತಾರೆ, ಬಟ್ ಆದರೆ ನಾಯಕತ್ವ ತಗೊಂಡು ಈ ವ್ಯವಸ್ಥೆಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ಹಿಂಜರಿತಾರೆ. ಅದಕ್ಕೆ ನಮಗೆ ಒಂದು ರಾಜಕೀಯವಾಗಿ ಒಂದು ಪರಿಣಿತರಾಗಿರುವಂಥ ಶಿಕ್ಷಣ ಮಂತ್ರಿಗಳು ಬಹಳ 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 ಅವಶ್ಯಕತೆ ಇದೆ ಮೇಡಮ್. ಈಗ ನಾವು ಒಂದ್ ತೀರ್ಮಾನಕ್ಕೆ ಬಂದ್ಬಿಟ್ಟಿದೀವಿ ರವಿ ಅವರೇ. ಏನು ಅಂತಂದ್ರೆ, ಈಗ ನಿಮ್ಗೆ ಗೊತ್ತಿದ್ದಂಗೆ BBMPಗೂ ಚುನಾವಣೆಗಳು ನಡೆದಿರ್ಲಿಲ್ಲ. ಅಂದ್ರೆ ಎಲ್ಲವನ್ನ ಅಧಿಕಾರಿಗಳ ಮುಖಾಂತರವಾಗಿ ನಿಯಂತ್ರಿಸ್ತೀವಿ ಅನ್ನೋ ಒಂದು ಮನಸ್ಥಿತಿ ಇದೆ. ನೀವ್ ಹೇಳಿದ್ರೆ ಹೌದು, ಈ ಸರ್ಕಾರ ಖಂಡಿತ ಆದ್ಯತೆ ಇಲ್ಲ. ಶಿಕ್ಷಣ ಆದ್ಯತೆನೇ ಆಗಿದ್ರೆ 12 ಮಂದಿ 13 ಮಂದಿಯಲ್ಲಿ ಒಬ್ಬರಿಗಾದ್ರೂ ಈ ಸಂದರ್ಭದಲ್ಲಿ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಅಕಾಡೆಮಿಕ್ ಇಯರ್ ಆರಂಭ ಆಗ್ತಾ ಇದೆ, ಸಂದರ್ಭದಲ್ಲಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅವರ ಆದ್ಯತೆಯನ್ನಂತೂ ವಹಿಸ್ತಿಲ್ಲ. ಅಧಿಕಾರಿಗಳ ಮುಖಾಂತರ ಹೇಗ್ ನಡ್ಸೋದಕ್ ಸಾಧ್ಯ? ಮತ್ತೆ ಇಲ್ಲಿ ಏನ್ ಸಮಸ್ಯೆ ಕಂಡು ಬರುತ್ತೆ ಅಂದ್ರೆ, ಅಧಿಕಾರಿಗಳು ಇದನ್ನ ನಡೆಸೋದಕ್ಕೂ ಅಥವಾ ಜನಪ್ರತಿನಿಧಿಯೊಬ್ಬರು ಸಚಿವರಾಗಿ ಬಂದು ಇದನ್ನ ನಡೆಸೋದಕ್ಕೂ ಏನ್ ವ್ಯತ್ಯಾಸ ಕಾಣುತ್ತೆ? ಈಗ ಆಕ್ಚುಲ್ ಆಗಿ ನಾವು ನೋಡ್ಬೇಕಂತ ಹೇಳಿದ್ರೆ ಅಧಿಕಾರಿಗಳು ಈಗ ಎಲ್ಲರೂ ಇರ್ತಾರೆ, ಬಟ್ ಆದ್ರೆ ಪ್ರತಿ ಒಂದು ಜಿಲ್ಲಾ ಮಟ್ಟದೊಳಗೆ ಅವರಿಗೆ ಒಂದು ವ್ಯವಸ್ಥೆ ಇರ್ತೈತಿ. ಅಧಿಕಾರಿಗಳು ನೋಡ್ಕೋತಾ ಹೋದ್ರೆ ಸಹಿತ ಅಲ್ಲಿ MLAಗಳು ಮಂತ್ರಿಗಳು ಅವರು ಮಾನಿಟರ್ ಮಾಡಲಿಕ್ಕೆ ಬೇಕು. ಅಕಸ್ಮಾತ್ ನಾನು ಒಬ್ಬ ಪ್ರಜೆಯಾಗಿ ನನಗೆ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ, ಅದನ್ನು ನಾನು ಪರಿಹಾರ ಮಾಡಬೇಕಂತ ಹೇಳಿದ್ರೆ ನಾನು ಅಧಿಕಾರಿಯವರಿಗೆ ನಾನು ಒಂದು ಮೆಮೊರಾಂಡಮ್ ಕೊಡ್ತೀನಿ. ಆದರೆ ಒಂದು ಸಚಿವರಿದ್ರ ಅವರಿಗೆ ನಾನು ಒತ್ತಾಯ ಹಾಕಬಹುದು. ಈಗ ಆ ಸ್ಥಿತಿ ಉದ್ಭವ ಆಗಿಲ್ಲ. ಎಲ್ಲದಕ್ಕೂ ಮೊದಲನೇದಾಗಿ ಆಕ್ಚುಲ್ ಆಗಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಸಹಿತ ಅದು ಅವಾಗಲಿಂದ ಹೇಳ್ತಾ ಇದೀವಿ, ಶಾಲೆಗೆ ನಮ್ಮ ಬುನಾದಿ ಅಂಥೇಳಿ. ಅದ್ರ ಒಳಗೆ ಈ ಶಿಕ್ಷಣ ವ್ಯವಸ್ಥೆ ಒಳಗೆ ಹೋದ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಇದ್ದಾಗ ಒಂದು ಹೊಸ ಶಿಕ್ಷಣ ನೀತಿ ರಚನೆ ಮಾಡಿದರು. ಅದು BJP ಸರ್ಕಾರ ಹೇಳಿರುವಂಥ ನವ ಶಿಕ್ಷಣ ನೀತಿ ನಮಗೆ ಬೇಡ, ಜನರಿಗೆ ಬೇಕಾಗಿರುವಂಥ ಪ್ರಜೆಗಳಿಂದ ಒಳಗೊಂಡಿರುವಂಥ ಒಂದು ಶಿಕ್ಷಣ ನೀತಿ ಅಂತೇಳಿ ಒಂದು ಒಂದೊಂದು ದಸ್ತಾವೇಜನ್ನ ಅವರು ಮಾಡಿದ್ರು. ನಮ್ಮ ನಿರಂಜನ್ ಆರಾಧ್ಯ ಸರ್ ಅವ್ರ ಕಡೆಯಿಂದ ಮುನ್ನೆಲೆಯಲ್ಲಿ ಒಳಗೆ ನಿಂತು ಅದಂತೂ ಒಂದು ಶಿಕ್ಷಣ ವ್ಯವಸ್ಥೆ ಆಯಿತು. ಬಟ್ ಆದರೆ ಈಗ ನಮಗೆ ಒಂದು ಸಚಿವರೇ ಇಲ್ಲದ ಹೊತ್ತಿನೊಳಗೆ ಆ ಶಿಕ್ಷಣ ನಾವೆಲ್ಲ ಆಸಕ್ತರು, ಯಾರ್ಯಾರು ನಾವು ಶಿಕ್ಷಣ ಕ್ಷೇತ್ರದೊಳಗೆ ಕೆಲಸ ಮಾಡ್ತಿದ್ವು ಅವರಿಗೆಲ್ಲ ಆಸಕ್ತಿ ಏನಕ್ಕೆ ಅಂತ ಹೇಳಿದ್ರೆ, ಇದು ನಮ್ಮ ರಾಜ್ಯದ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಬಂದ್ರೆ ನಮಗಿರುವಂಥ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಕಾಣ್ತೈತಿ ಅಂತೇಳಿ ನಮಗೆಲ್ಲ ನಿರೀಕ್ಷೆ ಇತ್ತು. ಆದರೆ ಇವತ್ತು ಶಿಕ್ಷಣ ಸಚಿವರೇ ಇಲ್ಲದ ಹೊತ್ತಿನೊಳಗೆ ಯಾವ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಇದೆ? ಯಾಕಂತ ಹೇಳಿದ್ರೆ
ಹೋದ ವರ್ಷದ ತನಕ ನಮಗೆ ಈ ಶಿಕ್ಷಣ ನೀತಿ ಬೇಡ, ಒಂದು ಹೊಸ ಶಿಕ್ಷಣ ನೀತಿ ಈ ಕೇಂದ್ರ ಸರ್ಕಾರದ ಬೇಡ, ಒಂದು ಹೊಸ ರಾಜ್ಯ ಶಿಕ್ಷಣ ನೀತಿ ಅಂತೇಳಿ ಹೇಳಿದ್ರು. ಅದನ್ನೇ ಅನುಷ್ಠಾನ ತರಲಿಕ್ಕೆ ಈ ವರ್ಷದಿಂದ ಆಗಬೇಕಿತ್ತು. ಆದರೆ ಸಚಿವರೇ ಇಲ್ಲದೊತ್ತಿನೊಳಗೆ ಅದು ಅದು ಯಾವ ರೀತಿ ಆಗತ್ತೆ, ಯಾರಿಗೆ ನಾವು ಪ್ರಶ್ನೆ ಕೇಳಬೇಕು? ಇವತ್ತು ಅಧಿಕಾರಿಗಳಿಗೆ ನಾವು ಕೇಳಿದ್ರೆ ಒಂದು ನಮ್ಗೆ ಸಚಿವರಿದ್ರೆ ನಾವು ಕೇಳಬಹುದಾಗಿತ್ತು, ನಮ್ಮ ಪ್ರತಿನಿಧಿಗಳಿಗೆ ಒಂದು ಒತ್ತಡ ತರಬಹುದಾಗಿತ್ತು. ಆದರೆ ಸಚಿವರೇ ಇಲ್ಲದೊತ್ತಿನೊಳಗೆ ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದ್ರ ತೀರ್ಮಾನ ತಗೊಳ್ಳೋದು ಅವರಿಗೆ ಅಧಿಕಾರ ಇಲ್ಲ. ಸರಿ, ಈಗ ಇದನ್ನ ಎರಡು ಭಾಗದಲ್ಲಿ ನೋಡಿದ್ರೆ ರವಿ ಅವರೇ, ಒಂದು ಭಾಗ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇದೇ ಕಾಂಗ್ರೆಸ್ ನಾಯಕರು ಸರ್ಕಾರ ನೀಟ್ ಯುಜಿ ಮತ್ತು ಸಿಬಿಎಸ್ಇ ಅಲ್ಲಿ ಪರೀಕ್ಷಾ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ, ಇದೆಲ್ಲದರ ಬಗ್ಗೆ ಮಾತಾಡ್ತಾರೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಮಾತಾಡ್ತಾರೆ. ಇಲ್ಲಿ ಅವರದ್ದೇ ಸರ್ಕಾರ ಇದೆ. ಮೊದಲ ಹಂತದಲ್ಲಿ ಇನ್ನು ಶಿಕ್ಷಣ ಸಚಿವರನ್ನೇ ನೇಮಕ ಮಾಡಿಲ್ಲ. ಸಂಪುಟ ಯಾವಾಗ ಮತ್ತೊಮ್ಮೆ ವಿಸ್ತರಣೆ ಆಗತ್ತೆ ಅಂತಾನು ಗೊತ್ತಿಲ್ಲ, ಶಿಕ್ಷಣ ಮಂತ್ರಿಗಳು ಯಾವಾಗ ಬರ್ತಾರೆ ಅಂತಾನು ಗೊತ್ತಿಲ್ಲ. ಇದು ಒಂದ್ ರೀತಿ ದ್ವಂದ್ವ ಅಲ್ಲ? ಇವರು ಕೂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿಲ್ವಾ? ಡೆಫಿನೆಟ್ಲಿ ಮೇಡಮ್. ಆಕ್ಚುಲ್ ಆಗಿ ವಾಸ್ತವಿಕವಾಗಿ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಅವ್ರ ಕೈ ಒಳಗೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ನಡೀತಾ ಇದ್ದಾವೆ. ಅದ್ರ ಬಗ್ಗೆ ಈ ವಿಷಯ ನಾವು ಚರ್ಚೆ ಮಾಡುವಂತ ಈ ಹೊತ್ತಿನಲ್ಲ. ಬಟ್ ಎಲ್ಲ ನಮ್ಮ ರವಿ ಅವರೇ, ಅದೇ ನಿಜ. ಇಲ್ಲಿರುವಂತ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಅನೇಕ ಸಚಿವರುಗಳು ಮತ್ತು ಪಕ್ಷಾತೀತವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರುಗಳು, ಸಂಸದರುಗಳು, ಮಾಜಿ ಸಂಸದರು ಎಲ್ಲರೂ ಕೂಡ ನಡೆಸ್ತಿರೋದೇ ಈ ಶಿಕ್ಷಣ ಸಂಸ್ಥೆಗಳನ್ನ ಮತ್ತು ಆಸ್ಪತ್ರೆಗಳನ್ನ. ಹಾಗಾಗಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಇವ್ರಿಗೆ ಬೇಕಾಗಿಲ್ಲ. ಅದನ್ನ ಗುಣಮಟ್ಟ ಬಿಡಿ, ಮುಚ್ಚೋ ಕಡೆಗೆ ಹೊರಟಿದ್ದಾರೆ. ಯಾಕೆಂದ್ರೆ ಇವ್ರ ಬಿಸ್ನೆಸ್ ಆಗೋದಿಲ್ಲ. ಇಲ್ಲಿ ಕುತ್ಕೊಂಡು ಶಿಕ್ಷಣ ನೀತಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡತ್ತೆ ಅಂತ ಮಾತಾಡ್ತಾರೆ. ಎಂಥ ಇದು ಇದ್ ಬಗ್ಗೆ ನೀತಿ ಅಂತಂದ್ರೆ ಹಿಪಾಕ್ರಸಿ ಹೈಟ್ ಆಫ್. ಮಾತಾಡಿ ಸರ್. ಸಾರಿ. ಎಸ್ ಮೇಡಮ್. ಇಲ್ಲ, ನಾನು ಅದನ್ನ ಹೇಳ್ತೇನೆ. ಉದಾಹರಣೆಗೆ ನಾನು ಕೆಲಸ ಮಾಡೋದು ಅಂಗವಿಕಲ ಮಕ್ಕಳ ನಡುವೆ ನಾನು ಕೆಲಸ ಮಾಡ್ತಾ ಇರೋದು. ವಿಕಲಚೇತನ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ಅಂತ ಹೇಳಿ. ಅದು ನಮ್ಮ ಸರ್ಕಾರದ ನೀತಿ ಪ್ರಕಾರ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಬೇಕು, ವಿಕಲಚೇತನ ಮಕ್ಕಳಿಗೂ ಸಿಗಬೇಕು. ಅದನ್ನ ಒಂದು ತಾಲೂಕು ಮಟ್ಟದೊಳಗೆ ನೋಡ್ಕೊಳ್ಳಿಕ್ಕೆ, ಜಸ್ಟ್ ಒಂದು ಸ್ವಲ್ಪ ನಿರ್ದಿಷ್ಟವಾಗಿ ತಾಲೂಕು ಮಟ್ಟದೊಳಗೆ ನೋಡ್ಕೊಳ್ಳಿಕ್ಕೆ 3 ವರ್ಷ ಒಂದು IERT ಸಮನ್ವಯ ಶಿಕ್ಷಣಕ್ಕೆ ನೋಡ್ಕೊಳ್ಳೋರು ಅವರು ಒಬ್ರು 4 ಜನ ಅಪಾಯಿಂಟ್ ಆಗ್ತಾರೆ. ಏನ್ರಿ ಮೇಡಮ್? ಪ್ರೈವೇಟ್ NGO ಕಡೆಯಿಂದ 2, ಸರ್ಕಾರಿ ವ್ಯವಸ್ಥೆಯಿಂದ 2. ಆದ್ರೆ ಇವತ್ತು ಸಚಿವರೇ ಇಲ್ಲದ ಹೊತ್ತಿನೊಳಗೆ ನಮ್ಮ IRT ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಆಕ್ಚುಲ್ ಆಗಿ 4 ಜನರಿಗೆ ಒಳಗಿದ್ದಾಗ 2 ಅಪಾಯಿಂಟ್ ಹಾಕಿದ್ರು. ಅದಕ್ಕೆ 4 ಜನನಾದ್ರೂ ನೀವು ಅಪಾಯಿಂಟ್ ಮಾಡಿ ಅಂತ ಹೇಳಿ ನಾವಂತೂ ಒತ್ತಾಯ ಮಾಡ್ತಿದ್ವಿ. ಆದ್ರೆ ಈ ಸ್ಥಿತಿ ಒಳಗೆ ನಾವು ಹೋಗಿ ಅಧಿಕಾರಿಗಳಿಗೆ ಕೇಳಿದ್ರೆ ಆಯ್ತು ಮಾಡೋಣ ನೋಡೋಣ. ಅವರಿಗೆ ಈಗ ನಮ್ಮ ಸಚಿವರಿದ್ರು ಅಥವಾ ನಮ್ಮ MLA ಅವರಿಗೆ ಸ್ವಲ್ಪ ದಬ್ಬಾಳಿಕೆ ಮುಖಾಂತರ ನಾವು ಒತ್ತಡ ಹಾಕಬಹುದಾಗಿತ್ತು ಅಂತ ಹೇಳಿದ್ರೆ ಅದು ಪ್ರತಿಫಲ ಸಿಗುತ್ತಿತ್ತು. ನಾನು ಹೇಳಿದ್ದು ಒಂದು ಸ್ಯಾಂಪಲ್ ಕೇಸು. ಆದರೆ ಸುಮಾರು ರಾಜ್ಯಾದ್ಯಂತ ಆಗಿರುವಂತ ವ್ಯವಸ್ಥೆಗಳಿರ್ತಾವೆ. ಸೊ ಇದನ್ನೆಲ್ಲ ಹೋಗಿ ನಾವು ಯಾರ ಹತ್ರ ಮೊರೆ ಹಚ್ಚೋದು? ಒಬ್ಬರು ಸಚಿವರಿದ್ರೆ ಅವರಿಗಂತೂ ಒಂದು ಕಚೇರಿ ಇರ್ತಿತ್ತು. ಅದಕ್ಕೆ ಸ್ವಲ್ಪ ನಾವು ಏನಿಲ್ಲ ಅಂತ ಹೇಳಿದ್ರು ಒಂದು ಲೆಟರ್ ಆದ್ರೆ ರವಾನೆ ಮಾಡಿಸ್ಕೊಂಡು, ಮೇಲ್ ಮುಖಾಂತರ ಮಾಡಿಸ್ಕೊಂಡು, ಫೋನ್ ಮುಖಾಂತರ ಹೋಗಿ ನಾವು ಒತ್ತಾಯ ಮಾಡ್ಬೋದಾಗಿತ್ತು. ಈಗ ಆ ಸ್ಥಾನಕ್ಕೆ ಒಬ್ರು ದಕ್ಷವಾಗಿರುವಂತ ಅಧಿಕಾರಿಗಳ ಇದ್ರ ಸಹಿತ ಅದು ಅವರಿಗೆ ತೀರ್ಮಾನ ತಗೊಳ್ಳುವಂತ ಅಧಿಕಾರ ಇರಲ್ಲ. ಸರಿ, ಜೂನ್ 1ನೇ ತಾರೀಕಿನಿಂದ ಸ್ಕೂಲ್ ಸ್ಟಾರ್ಟ್ ಆಗತ್ತೆ. 25ನೇ ತಾರೀಕಿನಿಂದ ಮಕ್ಕಳೆಲ್ಲ ದಾಖಲಾತಿಗೆ ಬರ್ತಾರೆ. ಸೊ ಆ ಹಿನ್ನೆಲೆ ಒಳಗೆ ಅದು ಅಧಿಕಾರಿಗಳು ಅವರಿಗೆ ಅದು ಏನಂತಾರ ಡೆಲ್ಲಿ ದರ್ಬಾರ ಅಂತೇಳಿ ಅದಂಗೆ ನಡೆದೈತಿ.
ಕರೆಕ್ಟ್. ಎಸ್ ಮೇಡಮ್. ಈಗ ನಾವು ಜನರ ದೃಷ್ಟಿಕೋನದಿಂದ ನೋಡಿದ್ರೆ, ವ್ಯವಸ್ಥೆ ದೃಷ್ಟಿಕೋನದಿಂದ ನೋಡಿದ್ರೆ ಸರ್ಕಾರ ಏನೋ ನಿರ್ಲಕ್ಷ್ಯ ತೋರಿದೆ, ಅವರಿಗೆ ಅದ್ರ ಬೇರೆ ಲಾಭಗಳಿರ್ಬೋದು. ಆದ್ರೆ ಜನ ಕೇಳ್ಬೇಕಲ್ಲ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣವನ್ನ ನೀವು ಪ್ರಿಯಾರಿಟಿ ಆಗಿ ಕೊಡಿ ಅಂತ ಕೇಳ್ಬೇಕು. ಅಂತದ್ರಲ್ಲಿ ಅಕಾಡೆಮಿಕ್ ಇಯರ್ ಶುರುವಾಗಿದೆ, ಇನ್ನು ಶಿಕ್ಷಣ ಮಂತ್ರಿಗಳಿಲ್ಲ. ಜನರ ಬಾಯಲ್ಲಿ ಅಥವಾ ಪಬ್ಲಿಕ್ ಇರ್ಬೋದು, ಮೀಡಿಯಾ ಇರ್ಬೋದು, ಆ ಪ್ರಶ್ನೆನೇ ಕೇಳ್ತಿಲ್ಲ ಅಂತಂದ್ರೆ ಒಂದ್ ರೀತಿ ವ್ಯವಸ್ಥೆನೇ ಸತ್ತು ಮಲಗಿದೆ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ತಮ್ಮ ಕಾಮೆಂಟ್ಸ್ ಏನು? ಇಲ್ಲ, ಆಕ್ಚುಲ್ ಆಗಿ ನಾವು ಮೊನ್ನೆ ಆದ್ರೂ ನಾವು ಒಂದು ರೌಂಡ್ ಮಾಡಿದ್ವಿ. ಒಂದು ಮೀಟಿಂಗ್ ನಮ್ಗೆ ಇಂಟರ್ನಲ್ ಆಗಿ ಒಂದು ಮೀಟಿಂಗ್ ಆಯ್ತು. ಯಾಕಂತ ಹೇಳಿದ್ರೆ ಉದಾಹರಣೆಗೆ ಮೊನ್ನೆ ಮೀಟಿಂಗ್ ಆಗಿದ್ದು ಎದುರ್ದು ಅಂತ ಹೇಳಿದ್ರೆ, ಮಕ್ಕಳ ರಕ್ಷಣಾ ಆಯೋಗ ಅಂತೇಳಿ ಒಂದು ಸಂಸ್ಥೆ ಇದೆ, ಆ ರಕ್ಷಣಾ ಆಯೋಗ. ಅದು ಈ ಶಿಕ್ಷಣ ವ್ಯವಸ್ಥೆನ ಮಾನಿಟರ್ ಮಾಡುವಂತ, ಇಟ್ಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ಅದು ಕೆಲವೊಬ್ರು ಅಪಾಯಿಂಟ್ ಆಗ್ತಾರೆ ಶಿಕ್ಷಣ ಕ್ಷೇತ್ರದೊಳಗೆ ಪರಿಣಿತರಾದವರು. ಅದೇ ರೀತಿ ನಡ್ಕೋತಾ ಬರ್ತಾ ಇದೆ. ಆದ್ರೆ ಮೊನ್ನೆ ಶಿಕ್ಷಣ ಆಯೋಗಕ್ಕೆ ಒಬ್ರು ನಮ್ಗೆ ಯಾರಿಗೂ ಗೊತ್ತಿರಲಾರ್ದ ಒಬ್ರು ಅಪಾಯಿಂಟ್ ಆಗಿದ್ದಾರೆ. ಅದನ್ನ ನಾವು ಮೊರೆ ಹಾಕಬೇಕಂತ ಹೇಳಿದ್ರೆ ಸಹಿತ ಇವರು ನಮಗೆ ಬೇಡ, ಇವರು ನಮಗೆ ಬೇಕು, ಅಥವಾ ಇವರು ಯಾರು ಅಂತೇಳಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಕೇಳಬೇಕಂತ ಹೇಳಿದ್ರೆ ಪ್ರತಿನಿಧಿ ಇಲ್ಲ, ಯಾರು ಕೇಳಬೇಕು? ಸರಿ. ಆಕ್ಚುಲ್ ಆಗಿ ಅವರಿಗೆ ಒಂದು ಈ ಶಿಕ್ಷಣ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಒಳಗೆ ಅಪಾಯಿಂಟ್ ಮಾಡ್ಬೇಕಂತ ಹೇಳಿದ್ರೆ ಅವರು ಯಾವ ರೀತಿ ಅಪಾಯಿಂಟ್ ಆದ್ರು? ಯಾಕಂತ ಹೇಳಿದ್ರೆ ಹಳೆ ಶಿಕ್ಷಣ ಮಂತ್ರಿ ಯಾವಾಗ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರು, ಅವಾಗ ಎಲ್ಲ ಅಧಿಕಾರಿಗಳು ಅಧಿಕಾರ ಇರುವಂತ ಲಗಾಮಂತೂ ಹೋಗ್ಬಿಟ್ಟಿತ್ತು. ಅವಾಗ ಈಗ ಅಲ್ಲಿ ಒಂದು ಸ್ಥಿತಿಯೇ ಇಲ್ಲ, ಒಂದು ಆಯೋಗಕ್ಕೆ ಮುಂಚೂಣಿಯಲ್ಲಿ ಯಾರು ನಿಯಂತ್ರಣ ಮಾಡ್ತಾರಂತೇಳಿ. ಸೊ ಅದಕ್ಕೆ ಅಂದ್ರೆ ನಾವು ನೋಡ್ತಾ ಇದ್ದೀವಿ, ಯಾರೋ ಒಬ್ರು ಬಂದು ಅವರು ಅಪಾಯಿಂಟ್ ಮಾಡ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವರು ಎಲ್ಲಿಂದ ಬಂದ್ರು, ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ರು ಅನ್ನೋದು ಪ್ರಶ್ನೆ ಮಾಡ್ಬೇಕಂತ ಹೇಳಿದ್ರೆ ಸಹಿತ ಯಾರಿಗೆ ಮಾಡ್ಬೇಕು? ಇಲಾಖಾ ಮುಖ್ಯಸ್ಥರು ಬೇಕಾಗ್ತಾರೆ. ಎಲ್ಲವನ್ನ ಅಧಿಕಾರಿಗಳ ಮೇಲೆ ಹಾಕಿ ಕೂರೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ರವಿಯವರೇ, ಈ ಕಾರ್ಯಕ್ರಮದ ಮುಖಾಂತರವಾಗೂ ನಾವು ಒತ್ತಾಯ ಮಾಡೋಣ, ಆದಷ್ಟು ಬೇಗ ಯಾರಿಗಾದ್ರೂ ಜವಾಬ್ದಾರಿಯನ್ನ ಕೊಡಿ, ಇರುವ ಸಚಿವರಿಗಾದ್ರೂ ಜವಾಬ್ದಾರಿಯನ್ನ ಕೊಡಿ, ಅಥವಾ ಹೊಸಾಗಿ ನೀವು ಸಂಪುಟ ವಿಸ್ತರಣೆ ಮಾಡಿದ್ರು ಸರಿ ಅಂತ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಸರ್. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ಸಂಪುಟವನ್ನೇನೋ ನೀವು ರಚನೆ ಮಾಡಿದಿರಿ, ಖಾತೆ ಹಂಚಿಕೆ ಮಾಡಿದಿರಿ. ನಿಮ್ಮ ಪುತ್ರಿ ಕೂಡ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ, ಶಿಕ್ಷಣದ ಬಗ್ಗೆ, ಗುಣಮಟ್ಟದ ಬಗ್ಗೆ ಬಹಳ ಮಾತುಗಳನ್ನ ಆಡ್ತಾರೆ. ಇಂತಹ ಸಂದರ್ಭದಲ್ಲಿ ತಾವು ಆದಷ್ಟು ಬೇಗ ಇರುವ ಸಚಿವರುಗಳಿಗಾದ್ರೂ ಹೆಚ್ಚುವರಿ ಜವಾಬ್ದಾರಿಯನ್ನ ಶಿಕ್ಷಣ ಇಲಾಖೆಯನ್ನ ಕೊಡಿ, ಅಥವಾ ನೀವು ಸಂಪುಟಕ್ಕೆ ಹೊಸದಾಗಿ ಯಾರನ್ನಾದ್ರೂ ಸೇರಿಸ್ಕೊಂಡ್ರು ಅವರಿಗೆ ಶಿಕ್ಷಣ ಇಲಾಖೆಯನ್ನ ಕೊಡಿ. ಯಾಕೆಂದ್ರೆ ಅಕಾಡೆಮಿಕ್ ಇಯರ್ ಶುರುವಾಗಿದೆ, ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಬೇಕಿದೆ, ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಿದೆ. ನೀವು ಹೇಳ್ಬೋದು ಅಧಿಕಾರಿಗಳು ಮಾಡ್ತಾರೆ ಅಂತ. ಎಲ್ಲವನ್ನ ಅಧಿಕಾರಿಗಳು ಮಾಡೋದಾದ್ರೆ ಜನಪ್ರತಿನಿಧಿಗಳು ಯಾಕೆ? ಆದ್ಯತೆಯನ್ನಾಗಿ ನೀವು ಇಲಾಖೆಯನ್ನ ಯಾರಿಗಾದ್ರೂ ಹಂಚಿಕೆ ಮಾಡ್ಬೇಕಾಗಿತ್ತು. ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೇ ಬೇಕು ಅಂತ ರಾಜೀನಾಮೆ ಪ್ರಹಸನವನ್ನೆಲ್ಲ ಮಾಡ್ತೀರಿ. ಅಂಥದ್ರಲ್ಲಿ ನಿಮಗೆ ಶಿಕ್ಷಣ ಇಲಾಖೆ ಅತ್ಯಂತ ಪ್ರಮುಖವಾಗಿದ್ದು ಅಂತ ನಿಮಗೆ ಗಮನಕ್ಕೆ ಬರ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ನಿಜವಾಗಿಯೂ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹಾಗೆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ಬೇಕು. ಅಲ್ಲಿ ನೀಟ್ ಏನೋ ಆಯ್ತು, CBSE ಏನೋ ಆಯ್ತು, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ, ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳುವಾಗ ಕರ್ನಾಟಕದಲ್ಲಿ ಅಕಾಡೆಮಿಕ್ ಇಯರ್ ಶುರು ಆದ್ರೂ ಕೂಡ ಇನ್ನೂ ಶಿಕ್ಷಣ ಮಂತ್ರಿನೇ ಇಲ್ಲ ಅಂತಂದ್ರೆ ನಿಮ್ದು ಒಂದ್ ರೀತಿ ದ್ವಂದ್ವ. ಅದು ಯಾವ ರೀತಿ ದ್ವಂದ್ವ ಅಂದ್ರೆ, ಆ ಕಡೆ ಅಲ್ಲಾಗ್ತಿರೋದಕ್ಕೆ ಒಂದ್ ರೀತಿಯ ವಾದ ಮಾಡ್ತೀರಿ, ಇಲ್ಲಿ ನೀವೇ ಮಾಡ್ತಿರೋದಕ್ಕೆ ಇನ್ನೊಂದ್ ರೀತಿ ಸಮರ್ಥನೆಯನ್ನ ಕೊಡ್ತೀರಿ. ಆದಷ್ಟು ಬೇಗ ಯಾರನ್ನಾದ್ರೂ ಒಬ್ಬರ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಿ, ಅಥವಾ ಇರೋರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ಸದ್ಯಕ್ಕೆ ಕೊಡಿ ಅನ್ನೋದು ನಮ್ಮ ಆಗ್ರಹ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.